ಪಿಟಿಷನ್ ಬರೆದಿದ್ದಾರೆ ಸರ್ ವಿಷಯ. ರಾಜ್ಯದ ರಾಜಕೀಯದಲ್ಲಿ ಭಾಳಷ್ಟು ಗೊಂದಲಮಯವಾದಂಥ ವಾತಾವರಣ ಇದೆ. ಮೊನ್ನೆ ತಾನೇ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ KCA ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಮಾಡಿದಾಗ 11 ಜನ ವಿದ್ಯಾರ್ಥಿಗಳು, ಅಮಾಯಕವಾದ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಸರ್ಕಾರದ ನೆಗ್ಲಿಜಿಯನ್ಸಿ. ಸರ್ಕಾರ ಹೇಳ್ತಾ ಇದೆ ನಮ್ಮದಲ್ಲ ತಪ್ಪು, ಅದು KCA ಅಂತ ಹೇಳ್ತಾ ಇದೆ, RCB ಅಂತ ಹೇಳ್ತಾ ಇದೆ. ಮತ್ತು ಅವ್ರ ಪರಿಹಾರ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾ ಇದೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾ ಇದೆ. ಇವೆಲ್ಲವನ್ನು ಚರ್ಚೆ ಮಾಡಬೇಕು. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಈ ಮಕ್ಕಳು ಯಾಕೆ ಸತ್ತರು, ತಪ್ಪಿತಸ್ಥರು ಯಾರು, ಕಪ್ಪು ನಮ್ಮದೇ, ತಪ್ಪು ಯಾರ್ದು, ಇಷ್ಟೇ ಪ್ರಶ್ನೆ. ಇದನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ರಾಜ್ಯದ ಜನತೆಗೆ ಗೊತ್ತಾಗಬೇಕು ತಪ್ಪು ಯಾರು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ನನ್ನ ಭಾವನೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿ KCA ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಅಧಿವೇಶನ ಕರಬೇಕು. ಇಲ್ಲಾಂದರೆ ಇವ್ರು ಹೇಳಿದ್ದು ಹಾಗೆ ಇರ್ತದೆ, ಅವ್ರು ಹೇಳಿದ್ದು ಹಾಗೆ ಇರ್ತದೆ. ಇದು ಪ್ರಶ್ನೆ ಮಾಡೋದು ಯಾರು? ಪ್ರಶ್ನೆ ಮಾಡಬೇಕು ಅಂದರೆ ಅಧಿವೇಶನ ಕರಿಬೇಕು. ಅಲ್ಲಿ ಒಂದು ತೀರ್ಮಾನ ಆಗಬೇಕು, ತಪ್ಪು ಯಾರದು ಅನ್ನೋ ತೀರ್ಮಾನವನ್ನು ವಿಧಾನಸಭೆಯಲ್ಲಿ ಆಗಬೇಕು. ಅದಕ್ಕೋಸ್ಕರ 3 ದಿನದ ವಿಶೇಷ ಅಧಿವೇಶನ ಕರಿಬೇಕು. ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇದ್ದರೆ, ಅವರು ತಪ್ಪು ಮಾಡಿಲ್ಲ ಅಂದರೆ, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ವಿಧಾನಸಭೆ ಒಳಗಡೆ ಹೇಳಬೇಕು ನಾವೇನು ತಪ್ಪು ಮಾಡಿಲ್ಲ ಅಂದರೆ ಅಧಿವೇಶನ ಕರಿಬೇಕು, ಚರ್ಚೆ ಮಾಡಬೇಕು. ಆಗ್ರಹವನ್ನು ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾಯಿದ್ದೀನಿ.